ಸರ್ಕಾರ ನಡೆಸಿ ಅಂತೇಳಿ ಜನ ಓಟ್ ಹಾಕಿ ಕಳಿಸಿದ್ರೆ ಇವರು ಅಧಿಕಾರ ನಮ್ಮ ಹತ್ರನೋ ನಿಮ್ಮ ಹತ್ರನೋ ಅಂತ ಹೇಳೋದರ ಕಚ್ಚಾಟದಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ನಿಂತೇ ಇಲ್ಲ ಸಿಎಂ ಕುರ್ಚಿಯ ಕಂಪನ. ಕಾಂಗ್ರೆಸ್ನಲ್ಲಿದ್ದು ಕೂಡ ಸಿಎಂ ಕುರ್ಚಿಯ ಕಂಪನ ನಿಂತೇ ಇಲ್ಲ. ಸಿದ್ದರಾಮಯ್ಯವರು ಒಂದು ಕಡೆ ಬಜೆಟ್ ತಯಾರಿ ಮಾಡ್ತಾ ಇದ್ದಾರೆ, ಶಿವಕುಮಾರ್ ಒಂದು ಕಡೆಯಲ್ಲಿ ದಾವೋಸ್ ಪ್ರವಾಸದಲ್ಲಿದ್ದಾರೆ. ಆದರೆ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮೌನವೇ ಆಭರಣ ಅಂತೇಳಿ ಅದನ್ನು ಧರಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಯಾಕಂದರೆ ಅಂತಿಮವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿರ್ಣಯ, ಅವರ ನಿರ್ಧಾರ, ಅವರ ಪಕ್ಷದ ನಿರ್ಧಾರ ಅದು ಜನಕ್ಕೆ ಗೊತ್ತಾಗಬೇಕಾಗಿದೆ. ನಿಜಕ್ಕೂ ರಾಜ್ಯದಲ್ಲಿ ನಡೀತಾ ಇರುವಂಥ ಒಂದು ಶಾಸಕರ ಬಾಯಿಗೆ ಕಂಪ್ಲೀಟ್ ಆದಂತಹ ಬೀಗ ಹಾಕಿಸ್ಬೇಕು. ಇಲ್ಲ, ನೀವ್ಯಾರು ಮಾತಾಡುವ ಹಾಗೆ ಇಲ್ಲ, ನಾವು ನಿರ್ಧಾರ ಕೈಗೊಳ್ತೀವಿ, ಅಲ್ಲಿ ತನಕ ನೀವು ಸುಮ್ಮನೆ ನಿಮಗೆ ಕೊಟ್ಟಿರೋ ಕೆಲಸ ಏನು, ನಿಮ್ಮ ಜವಾಬ್ದಾರಿಗಳಿಂದ ಹೋಗಿ ಕೆಲಸ ಮಾಡಿ. ಒಂದು ವೇಳೆ ಇನ್ನೊಂದು ಅಕ್ಷರ ನೀವು ಮಾತಾಡಿದ್ರಿ ಅಂದರೆ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಅನ್ನುವಂತಹ ಸೂಚನೆಯನ್ನಾದರೂ ಹೈಕಮಾಂಡ್ ಕೊಡಬೇಕಾಗಿತ್ತು. ಅದು ಆಗ್ತಾ ಇಲ್ಲ. ಶಾಸಕರು ಅವ್ರ ಪಾಡಿಗೆ ಮಾತಾಡ್ತಾ ಇದ್ದಾರೆ, ಸಚಿವರುಗಳು ಅವರ ಪಾಡಿಗೆ ಮಾತಾಡ್ತಾ ಇದ್ದಾರೆ, ಸರ್ಕಾರ ಅದರ ಪಾಡಿಗೆ ಅದು ಓಡ್ತಾ ಇದೆ. ಎಲ್ಲಿಗೆ ಓಡ್ತಾ ಇದೆ ಅನ್ನುವಂಥದ್ದೇ ಪ್ರಶ್ನೆ ಇರುವಂಥದ್ದು. ಇಲ್ಲಿ ಕುರ್ಚಿಯ ಕಂಪನ ಇನ್ನೂ ಕೂಡ ನಿಲ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಕುರ್ಚಿ ಸಸ್ಪೆನ್ಸ್ಗೆ ಬೀಳ್ತಾ ಇಲ್ಲ ಇನ್ನೂ ಕೂಡ ತೆರೆ. ನಿಜಕ್ಕೂ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ಆಗುತ್ತಾ, ಬದಲಾವಣೆ ಆಗೋದಿಲ್ವಾ? ಈ ಪ್ರಶ್ನೆಗೆ ಉತ್ತರವನ್ನು ಇದುವರೆಗೆ ಹುಡುಕೋದಕ್ಕೂ ಕೂಡ ಇವ್ರಿಗೆ ಯಾರಿಗೂ ಸಾಧ್ಯ ಆಗ್ತಿಲ್ಲ. ಒಂದೊಂದು ಕ್ಯಾಂಪ್ನವರು ಒಂದೊಂದು ವಿಶ್ವಾಸದಲ್ಲಿ ಇದ್ದಾರೆ. ಒಂದೆಡೆ ಸೈಲೆಂಟ್ ಗೇಮ್ ಮೊರೆ ಹೋಗಿದ್ದಾರೆ DCM DK ಶಿವಕುಮಾರ್ ಅವರು. ಕಾಲದ ಮೇಲೆ ಅವರು ಭಾರ ಹಾಕಿ ಕುಳಿತಿದ್ದಾರೆ. ಹಾಗಾಗಿ ಕಾಲದ ಮೇಲೆ ಭಾರ ಹಾಕಿ ಬಹಳ ನೆಮ್ಮದಿಯಿಂದ ದಾವೋಸ್ ಕಡೆಗೆ ಹಾರಿದ್ದಾರೆ. ಮತ್ತೊಂದೆಡೆ ಸರ್ಕಾರಕ್ಕೆ 1000 ದಿನ ತುಂಬಿದಾಗ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನವನ್ನು, ಅದು ಸರ್ಕಾರದ ಸಾಧನ ಸಮಾವೇಶ ಆದರೂ ಕೂಡ ಅದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಯಾಕೆಂದರೆ ಇದು ಆಯೋಜನೆಗೊಳ್ತಾ ಇರುವ ಜಾಗ ಇದೆಯಲ್ಲ, ಅದು ಕೂಡ ಬಹಳ ಮಹತ್ವದ್ದಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಈ ಬಾರಿ ಸಂಘಟನೆ ಸಾಧನಾ ಸಮಾವೇಶ ನಡೀತಾ ಇದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಬೇಕು ಅನ್ನೋ ಉದ್ದೇಶ ಇದೆ. ಹಾವೇರಿಯಲ್ಲಿ ಸಾಧನಾ ಸಮಾವೇಶ ಅಂತ ಹೇಳಿದಾಗಲೇ 10 ಸಂದೇಶಗಳ ರವಾನೆ ಆಗಬಹುದು. ಮತ್ತೊಂದು ಕಡೆಯಲ್ಲಿ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಸೇರಿಸುವುದಕ್ಕೂ ಕೂಡ ಸಿದ್ದರಾಮಯ್ಯನವರು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಕೇಂದ್ರ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಸಿದ್ದರಾಮಯ್ಯನವರು ನಾಯಕತ್ವವನ್ನು ವಹಿಸಿಕೊಂಡು, ಯಾಕಂದರೆ ಅದಕ್ಕೆ ಒಂದು ಅಜೆಂಡಾವನ್ನು ಅವರು ಹೇಳ್ತಿದ್ದಾರೆ. ಮನ್ರೇಗಾದಂತಹ ಅಜೆಂಡಾವನ್ನು ಅಂತ ಹೇಳ್ತಿದ್ದಾರೆ, ಕ್ಷೇತ್ರ ಪುನರ್ವಿಂಗಡಣೆಯಂತಹ ಅಜೆಂಡಾವನ್ನು ಅವರು ಸೇರಿಸ್ತಾ ಇದ್ದಾರೆ. ಹೀಗಾಗಿ ಅಧಿಕಾರ, ತ್ಯಾಗ, ತಾಳ್ಮೆಯ ಮಾತಾಡ್ತಾ ಇದ್ದಾರೆ DK ಸುರೇಶ್. ಒಬ್ಬೊಬ್ಬರದು ಒಂದೊಂದು ರೀತಿಯಂಥ ಅಜೆಂಡಾ ಇಲ್ಲಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿ ಕುರ್ಚಿ ಕಂಪನ ನಡೀತಾ ಇದೆ. ಇದರ ನಡುವೆ ಶಿವಕುಮಾರ್ ಅವರ ಆಪ್ತರ ಸಭೆ ರದ್ದಾಗಿದೆ. DK ಶಿವಕುಮಾರ್ಗೆ CM ಪಟ್ಟಕ್ಕಾಗಿ ಆಪ್ತರು ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಆದರೆ ಹೀಗೆ ಬ್ಯಾಟಿಂಗ್ ಮಾಡ್ತಾ ಇರುವಂಥವರು ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಸಜ್ಜಾಗಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಬೇಕು ಅಂತೇಳಿ ಸಜ್ಜಾಗ್ತಾ ಇದ್ದಾರೆ. ಆದರೆ ಇವ್ರು ಏನೇ ಸಜ್ಜಾದರೂ ಕೂಡ ಒಂದು ಕಡೆಯಲ್ಲಿ ಶಿವಕುಮಾರ್ ಅವ್ರಿಗೇ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗೋದಕ್ಕೆ, ನೇರವಾಗಿ ಭೇಟಿಯಾಗೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಇವ್ರುಗಳು ಒಂದು ವೇಳೆ ಹೈಕಮಾಂಡ್ ಭೇಟಿಯಾಗಿ ಸಿದ್ಧತೆ ಮಾಡಿದ್ರು ಕೂಡ ಯಾರನ್ನ ಹೋಗಿ ಭೇಟಿ ಮಾಡ್ತಾರೆ? ಇದು ಬಹಳ ಕುತೂಹಲ ಇರತಕ್ಕಂತಹ ಪ್ರಶ್ನೆ. ದೆಹಲಿಯಿಂದ ಬಂದ ಕೂಡಲೇ ಬೆಂಬಲಿಗರ ಸಭೆಯನ್ನು ರದ್ದು ಮಾಡಿಸಿದ್ದಾರೆ ಶಿವಕುಮಾರ್ ಅವರು. ಯಾವುದೇ ಕಾರಣಕ್ಕಾಗಿ ಕೂಡ ನೀವು ಸಭೆ ಮಾಡಬಾರ್ದು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ನಿಂದ ಸಕಾರಾತ್ಮಕ ಸ್ಪಂದನೆ ಸಿಗ್ತಾ ಇದೆ ಅನ್ನುವಂಥದ್ದು ಶಿವಕುಮಾರ್ ಅವರು ಅಂದಾಜಿಸಿರ್ತಕ್ಕಂತಹ ಹೈಕಮಾಂಡ್ನ ಪಲ್ಸ್. ಅದು ಸದ್ಯಕ್ಕೆ ಯಾವುದೇ ಸಭೆ, ಬಹಿರಂಗ ಹೇಳಿಕೆಗಳು ಬೇಡ ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ಅವರ ಬೆಂಬಲಿಗ ಶಾಸಕರು ಯಾರು ಕೂಡ ಸುಮ್ಮನೆ ಕೂರ್ತಾ ಇಲ್ಲ. ಅಧಿವೇಶನ ಸಂದರ್ಭದಲ್ಲಿ ತಪ್ಪು ಸಂದೇಶ ಹೋಗುತ್ತೆ ಅಂತೇಳಿ ಪಕ್ಷದ ರಾಜ್ಯಾಧ್ಯಕ್ಷರೂ ಆಗಿದ್ದುಕೊಂಡು ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಬೆಂಬಲಿಗ ಶಾಸಕರಿಗೆ ಸಲಹೆ ನೀಡಿ ದಾವೋಸ್ಗೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಅವರು ಆ ಕಡೆ ಫ್ಲೈಟ್ ಹತ್ತಿದ್ದಂತೆ ಮೊದಲು ಅವರ ತಮ್ಮ ಮಾತಾಡಿದರು, ಆಮೇಲೆ ಅವರ ಆಪ್ತರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಸಭೆ ಮಾಡದಂತೆ ಆಪ್ತ ಶಾಸಕರಿಗೆ ಖಡಕ್ ಸೂಚನೆಯನ್ನು ಶಿವಕುಮಾರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಒಂದಾದ ಮೇಲೆ ಒಂದು ನಡೀತಾ ಇದೆ. ಸಭೆ ಮಾತ್ರ ರದ್ದಾಗಿದೆ, ಮಾತುಕತೆ ಮುಂದುವರೆದಿದೆ. ಹಾಗಿದ್ರೂ DK ಶಿವಕುಮಾರ್ಗೆ CM ಪಟ್ಟ ಸಿಗಬೇಕು ಅಂತ ಹೇಳಿ ಆಪ್ತರು ತಮ್ಮ ಬ್ಯಾಟಿಂಗನ್ನು ಮುಂದುವರಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಡೀತಾ ಇದೆ. ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಇವೆಲ್ಲವೂ ಒಂದು ಭಾಗ. ಒಂದು ಕಡೆಯಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಹೀಗೆ ಕುರ್ಚಿ ಕಂಪನದಿಂದಾಗಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ, ಅಂದರೆ ಏನು ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಇದರ ನಡುವೆ ಶಿವಕುಮಾರ್ ಅವರ ಬೆಂಬಲಿಗರು ಏನೇನು ಹೇಳ್ತಾ ಇದ್ದಾರೆ, ಅವರ ಬೆಂಬಲಿಗ ಶಾಸಕರು ಏನೇನು ಮಾತನಾಡಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಮ್ಮ ಮುಖ್ಯಮಂತ್ರಿ ಸಾಹೇಬರು ಯಾವತ್ತೂ ಮಾತು ತಪ್ಪೋರಲ್ಲ. ಹಾಗಾಗಿ ಒಂದು ಸಭೆ ಆಗಬೇಕು. ಹೈಕಮಾಂಡರು ಕರೆದು ಆ ಸಭೆ ನಂತರ ತೀರ್ಮಾನ ತೆಗೆದುಕೋತಾರೆ ಅಂತ ಅನ್ಕೋತೀನಿ. ಹೈಕಮಾಂಡರು ನಮ್ಗೆಲ್ಲರಿಗೂ ಹೇಳಿದ್ದಾರೆ
ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೋತಾರೆ ಅಂತ. ಆ ಕಾರಣಕ್ಕೋಸ್ಕರ ನಾವೆಲ್ಲ ತಾಳ್ಮೆಯಲ್ಲಿ ಅದನ್ನು ಕಾಯ್ತಾ ಇದ್ದೇವೆ. ನಾಯಕರಾಗಿ ಯಾವ ಗುಣ ಇರಬೇಕು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಕಾರ್ಯಕರ್ತರಿಗೆ ತೋರಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳಬಲ್ಲೆ ನಾನು. ಏನೋ ಬರಿಗೈಲೇನು ವಾಪಸ್ ಬಂದಿಲ್ಲ, ಮಾತಾಡಿದ್ದಾರೆ, ಚರ್ಚೆ ಆಗಿದೆ. ವೇಣುಗೋಪಾಲ್ ಅವರು ಅವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಭೇಟಿ ಮಾಡೋಕ್ಕಾಗಿಲ್ಲ. ಇನ್ನೇನು ಶೀಘ್ರದಲ್ಲೇ ಏನೋ ಒಂದು ತೀರ್ಮಾನ ಆಗ್ಬೋದು ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಏನು ಅಂತಂದರೆ ಈ ಗೊಂದಲಕ್ಕೆ ಒಂದು ಅಂತ್ಯ ಆಡಬೇಕು. ಈಗ ಆಗಿದ್ರೆ ಆಗಿದೆ, ಮಾಡಿದ್ರೆ ಮಾಡ್ತೀವಿ, ಇಲ್ಲ ಮಾಡೋಕ್ಕಾಗಲ್ಲ. ಎರಡರಲ್ಲಿ ಒಂದಾರು ಹೇಳ್ಬೇಕಲ್ವಾ. ಇಲ್ದರೆ ಸುಮ್ಮನೆ ಇದು ಕಾನ್ಸ್ಟಿಟ್ಯೂನ್ಸಿಗೆ ಹೋದಾಗ ನಮಗೂ ಕೇಳ್ತಾರೆ, ಅಲ್ಲೂ ನಮಗೆ ಗೊಂದಲ, ಎಲ್ಲೋದ್ರೂ ಗೊಂದಲ ಐತೆ. ಈ ಗೊಂದಲಕ್ಕೆ ಒಂದು ಅಂತಿಮವಾದಂಥ ಅಂತ್ಯವನ್ನು ಹೈಕಮಾಂಡ್ ಆಡಬೇಕು ಅಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ತೀವಿ. ಅದು ಹಂಗೆ ಅಲ್ಲ, ಮನುಷ್ಯಂಗೂ ಒಂದು ಲಿಮಿಟ್ ಇರ್ತದೆ ಎಲ್ಲ ವಿಷಯದಲ್ಲೂ. ಆ ಲಿಮಿಟ್ ಮೀರಿದಾಗ ಎಲ್ಲರೂ ಸಹನೇನು ಕಟ್ಟೆ ಹೊಡೆಯೋ ಸಂದರ್ಭ ಬರ್ತದೆ. ಅದನ್ನು ಹೇಳಿರ್ಬೋದು. ಅಲ್ಲ, ಅವರು ಯಾವ ಅರ್ಥದಾಗ ಹೇಳಿದಾರೋ ಗೊತ್ತಿಲ್ಲ. ನಾನು ನೋಡಿದೆ, ಯಾವ ಅರ್ಥದಾಗ ಹೇಳಿದಾರೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅದರಲ್ಲೂ ಹೇಳಿದ್ದಾರೆ ಕೆಲವೊಂದನ್ನು ನೀವು ಯಾವುದಕ್ಕೂ ಕಲ್ಪನೆ ಮಾಡ್ಕೋಬೇಡ್ರಿ ಮಾಧ್ಯಮದವರು. ಆ ಪರಿಸ್ಥಿತಿ ಸಂದರ್ಭಕ್ಕೆ ಮಾತಾಡಿರ್ತೀವಿ, ನೀವು ಅದನ್ನು ತಾನು ಎಲ್ಲದನ್ನು ಸಿ ಎಂ ಕುರ್ಚಿ ಮೇಲೆ ಇಡಬೇಡ್ರಿ ಅಂತ. ಅದು ಸತ್ಯನೂ ಇದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಮಾತು ಕೇಳಲ್ಲ ಅಂತ ಒಂದು ಅಧಿಕಾರಕ್ಕೋಸ್ಕರ ಅನ್ನೋದನ್ನ ಅವರು ಹೇಳಿದಾರೆ ಬಿಟ್ಟರೆ ಅದ್ರ ಬೇರೆ ಅರ್ಥ ಏನೂ ಇಲ್ಲ. ಹೀಗೆ ಎಲ್ಲರೂ ತಮ್ಮ ತಮ್ಮ ಧಾಟಿಯಲ್ಲಿ ಸದ್ಯಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಅದೇನೇ ಆಗಲಿ, ಇದು ಶಿವಕುಮಾರ್ ಅವರ ಆಪ್ತರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಒಂದಲ್ಲ ಒಂದು ಸ್ವರೂಪದಲ್ಲಿ ಅವರು ಹೊರಗಡೆ ಬರ್ತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ದರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತ್ರ ಮಹಾಮೌನವನ್ನು ಆವರಿಸ್ಕೊಂಡಿದ್ದಾರೆ. ಅವರು ಯಾವುದೇ ಪ್ರಶ್ನೆಗೂ ಉತ್ತರವನ್ನು ಕೊಡ್ತಾ ಇಲ್ಲ. ಇವತ್ತು ಕೂಡ ಅವ್ರನ್ನ ಪ್ರಶ್ನಿಸುವಂತಹ ಸಂದರ್ಭದಲ್ಲಿ ಸುಮ್ಮನೆ ಮೌನವಾಗಿ ಹೋಗಿ ಕಾರ್ ಹತ್ತಿ ಕೈ ಮುಗಿದು ತೆರಳಿದ್ದಾರೆ. ಅಲ್ಲಿಗೆ ಮೌನವೇ ಸದ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಂದೇಶ. ರಾಜ್ಯದಲ್ಲಿ ಮುಗಿಯದ ಬೇಗುದಿ. ಇದು ಕಾಂಗ್ರೆಸ್ಸಿನ ಮನೆ ಒಳಗಡೆ ನಡೀತಾ ಇರುವಂತಹ ವಾಸ್ತವ ಸ್ಥಿತಿ. ಇದಾಗಿತ್ತು ಇವತ್ತಿನ